ವ್ಲಾಗಲ್ಲಿ ವ್ಲಾಗ್ ನಾನು ಅದೇ ಅಂದ್ಕೊಂಡೆ ಭವ್ಯನ್ ಮದುವೆ ವ್ಲಾಗ್ ಯಾರು ಹಾಯ್ ಮಾಡು ಶುಭ ನಮ್ಮ ಮದುವೆ ಹುಡುಗಿ ಭವ್ಯ ಆಶೀರ್ವಾದ ಮಾಡಿ ಚೇರೆಲ್ಲ ಹಾಕೊಂಡು ನಡ್ರಿ ಸಾಕು ಓ ಮಜಾ ಮಾಡು ಮಮ್ಮಿಗೆ 250 ನನಗೆ 250 ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಹಳ್ದಿ ವ್ಲಾಗ್. ನಮ್ಮ ಕಡೆ ಎಲ್ಲ ಒಂದು ವಾರದಿಂದ ಮುಂಚೆನೇ ರಿಲೇಟಿವ್ಸ್ ಮನೆಯವರೆಲ್ಲ ಕರ್ಕೊಂಡು ಹೋಗಿ ಹಳದಿ ನೀರು ಹಾಕಿ ಅಲ್ಲಿ ಊಟ ಮಾಡಿ ಕಳಿಸ್ತಾರೆ. ಸೊ ಈಗ ನನಗೆ ನಮ್ಮ ಅಕ್ಕ ಬಾವ ನನ್ನ ಇನ್ವೈಟ್ ಮಾಡಿ ಅವ್ರ ಮನೇಲಿ ಹಳದಿ ಶಾಸ್ತ್ರ ಮಾಡ್ತಿದ್ದಾರೆ. ಸೊ ಬನ್ನಿ, ಹೇಗೆ ನಡೀತು ಏನಾಯಿತು ಎಲ್ಲ ಈ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ, ನೋಡಿ ಎಂಜಾಯ್ ಮಾಡಿ. ಇಲ್ಲಿ ಲಾಂಗ್ ವಿಡಿಯೋ ಜಾಸ್ತಿ ಕ್ಯಾಪ್ಚರ್ ಮಾಡಲಿಲ್ಲ, ಕೆಲವೊಂದು ಬಿಟ್ಸ್ ಮಾತ್ರ ಕ್ಯಾಪ್ಚರ್ ಆಗಿತ್ತು. ಬಟ್ ಶಾರ್ಟ್ ವೀಡಿಯೋಸ್ ಮಾತ್ರ ಕಂಪ್ಲೀಟಾಗಿ ಇವೆಂಟ್ ಏನು ನಡೀತು ಎಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ. ಆಲ್ರೆಡಿ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಮತ್ತು ಯೂಟ್ಯೂಬ್ ಶಾರ್ಟ್ಸ್ನಲ್ಲೂ ಈ ವಿಡಿಯೋ ಇದೆ. ಇನ್ನೂ ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಇಟ್ಸ್ ಭವ್ಯ ವ್ಲಾಗ್, ಪ್ಲೀಸ್ ಫಾಲೋ ಮಾಡಿ. ಮೋರ್ ಅಪ್ಡೇಟ್ಸ್ಗಾಗಿ ವಿಡಿಯೋಗಳೆಲ್ಲ ಬರ್ತಾ ಇರುತ್ತೆ, ನೋಡ್ಬೋದು ನೀವು. ಅಕ್ಕನ ಮನೇಲಿ ಹಳದಿ ಮುಗಿಸ್ಕೊಂಡು ಬಂದ್ವಿ. ನೆಕ್ಸ್ಟ್ ಡೇ ನಮ್ಮ ಮನೇಲಿ ಚಪ್ರ ಶಾಸ್ತ್ರ. ಇವಾಗ ಚಪ್ರ ಹಾಕ್ಲಿಕ್ಕೆಲ್ಲ ಬಂದಿದ್ದಾರೆ. ರೂಮು ಭವ್ಯ ಎಲ್ಲಾರನ್ನೂ ಒಂದಾದ್ರೆ ಈ ನನ್ನ ಮಗನ್ ನೋಡ್ಕೊಳ್ಳೋದೇ ದೊಡ್ಡ ಕಥೆ. ಹಾಯ್ ಮಾಡು. ಆ ಕಡೆ ಮನೇಲಿ ಹೋಗಿ ಆ ಕಡೆ ಬೀದಿ ಇಲ್ಲೈತಲ್ಲ ಪಾರ್ಕ್ ಆ ಕಡೆ ಅಲ್ಲಿ ಒಂದು ಮದುವೆ ಮನೆ ಇತ್ತು, ಅಲ್ಲಿ ಹೋಗ್ಬೋದು. ಆ ಕಡೆ ಹೋಗ್ಬೋದು ಈಚೆ ಹಿಂಗೆ ಸಾಕು ಎಲ್ಲ ಶುಭ ಅಂತ ಅಕ್ಕೋರ್ ಕೈಗಂತ ಬಲಗಾಲ ವಿಡಿಯೋ ತಗೊಂತವ್ರಂತೆ. ಕೈಗೆ ಬಲಗಾಲ ಕೊಡೋ ಶುಭ ಕೆಳಗಡೆ ಕೆಳಗಡೆ ಮಣ್ಣೋಗಪ್ಪ ಅಲ್ಲಿ ಇಟ್ಕೊಂಡು ನನಗೆ ಹೊರಗಡೆ ಶುಭ ಅಂತ ಶುಭ ಆಗಬೇಕು. ಹಂಗೆ ತಲೆಗಂತ ಒಂದ್ಸಲ ಹೊಡಿ, ತಲೆ ಬಗ್ಸಿ ಹತ್ರಕ್ಕೆ ಬರ್ಬೇಕು. ಹತ್ರಕ್ಕೆ ದೂರ ಬರುತ್ತಾ ಮಾತಾಡು. ಶುಭ ಒಂದ್ಸಲ ಹೊಡಿ. ಶುಭ ಸಾಕು ಸಾಕು. ಕೈಯಿಂದ ಪದೇ ಪದೇ ಬರೋಣ ನೋಡು. ಮದುವೆ ದಿನ ಪೂಜೆ ದಿನ ಬಂದವನೆ ಶುಭ ಜಯ ಅಂತ ಬೂಸಗನ್ನ ಕೊಡೋರು. ಕ್ಯಾಪ್ಚರೇ ಮಾಡ್ತಾಯಿಲ್ಲ ನನ್ನ ವ್ಲಾಗ್ಗೆ. ನಿನಗೆ ಬೇಜಾರು ಮದುವೆಲಿ ಎಷ್ಟು ಮಾಡಿಟ್ಟಿದ್ದೀನಿ. ಮಾರ್ನಿಂಗ್ ಚಪ್ರ ಪೂಜೆ ಮುಗೀತು. ಇವಾಗ ಈವ್ನಿಂಗ್ 4 o'clock ಆಗಿದೆ. ನಮ್ಮ ಮನೇಲಿ ಮೇನ್ ಹಳದಿ ಫಂಕ್ಷನ್ ನಡೀತಾ ಇದೆ. ಸೊ ಇದ್ರ ಜೊತೆಗೇ ಬಳೆಶಾಸ್ತ್ರ ಕೂಡ ಇದೆ. ಸೊ ಕಂಪ್ಲೀಟ್ ವಿಡಿಯೋ ನೋಡಿ ಎಂಜಾಯ್ ಮಾಡಿ.
ವ್ಲಾಗಲ್ಲಿ ವ್ಲಾಗ್ ನಾನು ಅದೇ ಅನ್ಕೊಂಡೆ ಭವ್ಯನ್ ಮದ್ವೆ ಬ್ಲಾಗ್ ಯಾರು ಮಾಡ್ತಾ ಇದಾರೆ. ನಾನೇ ಮಾಡ್ತಿದ್ದೀನಿ ಅರ್ಧ ನಾನು ಅರ್ಧ ಫ್ರೆಂಡ್. ಶುರು ಮಾಡ್ತಾರೆ ಈಗ ಶುರು ಮಾಡಿದ್ರೆ ನಮಗೆ ಅನ್ಬಾರ್ದು ಶುರು ಆಗ್ತಿದ್ದಾರೆ. ಹುಡುಗನ ಮನೇಲಿ ಆಯ್ತಾ ಹಳ್ದಿ ಎನ್ನೆನಾ? ಇಲ್ಲ ಇವತ್ತೇನೆ ಚಪ್ರ ಎಲ್ಲ ಹಾಕಾದ್ಮೇಲೆ ಇಲ್ಲ. ಐ ಥಿಂಕ್ ನಿಮಗೆ ಇವ್ರ ಪರಿಚಯ ಇರುತ್ತೆ. ಇವರು ಸಾಗಾ ಸ್ಟೋರೀಸ್ ನಮ್ಮ ಅಕ್ಕನ ಮದುವೆ ವ್ಲಾಗ್ ನೋಡಿದರೆ ನಿಮಗೆ ಇವ್ರ ಡೀಟೇಲ್ಸ್ ಗೊತ್ತಿರುತ್ತೆ. ಸೊ ನನ್ನ ಫೇವ್ರೆಟ್ ಕಪಲ್, ನಮ್ಮ ಮನೆಯವ್ರಿಗೆ ಫೇವ್ರೆಟ್ ಕಪಲ್ಸ್ ಇವರು. ಸೊ ಇವರು ವ್ಲಾಗರು. ನೀವು ಇವ್ರನ್ನ ಪೇಜ್ ಫಾಲೋ ಮಾಡಿಲ್ಲ ಅಂತಂದರೆ ಈಗಲೇ ಹೋಗಿ ಸಾಗಾ ಸ್ಟೋರೀಸ್ ಅಂತ ಪೇಜ್ ಇದೆ, ಹೋಗಿ ಫಾಲೋ ಮಾಡಿ. ಮದುವೆಗೆ ಇನ್ವೈಟ್ ಮಾಡಿದ್ವಿ, ಆವತ್ತೇನೋ ಬೇರೆ ಈವೆಂಟ್ ಇದೆ ಬರೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅಟ್ಲೀಸ್ಟ್ ಹಳ್ದಿಗಾದರೂ ಬರ್ತೀವಿ ಅಂತ ಅಂದ್ಬಿಟ್ಟು ಬಂದಿದ್ರು. ಹೇಟ್ ಮಾಡಿರೋದು ಅವತ್ತು ಕರ್ಕೊಂಡ್ಬಂದು ನಾಯಿನ ಕರ್ಕೊಂಡ್ಬಂದಿರ್ಲಿಲ್ಲ ಅಲ್ಲ? ಇಲ್ಲ ಮನೆ ಚಿಕ್ಕದು ಫ್ರಿಜ್ ಇವತ್ತಿಲ್ಲ ಹಾಕಿದ್ದು ಫುಲ್ ಎಲ್ಲ ಚೇಂಜ್ ಮಾಡ್ಬಿಟ್ಟಿದ್ದೀನಿ. ಮೊದ್ಲೇದು ತ್ರಿಬಲ್ ಡೋರ್ ಇವರು ಬ್ಲಾಗರೇ. ಇವ್ರು ಫುಲ್ ಫೇಮಸ್ಸು. ನಾವು ಇವಾಗ ಸ್ಟಾರ್ಟ್. ಏನಿಲ್ಲ ಚೆನ್ನಾಗಿದೆ ನಾನು ಶೇರ್ ಮಾಡ್ತೀನಿ, ಲಿಂಕ್ ಕಳಿಸ್ತೀನಿ, ಫಾಲೋ ಮಾಡಿ. ನಮ್ಮ ಮದುವೆ ಹುಡುಗಿ ಭವ್ಯ. ಥ್ಯಾಂಕ್ಸ್ ಬಂದಿದ್ದಕ್ಕೆ. ಮದ್ವೆಗೆ ಬರಲ್ಲ ಅಂತ ಅಟ್ಲೀಸ್ಟ್ ಇಲ್ಲಿಗಾದ್ರೂ ಬಂತದ. ಮದ್ವೆಗೆ ಬರೋಕ್ಕಾಗಲ್ಲ ಅಂತಾನೆ ಬಂದ್ವಿ. ಜಗನ ಮಾಡ್ತಾರಂತೆ ಅಷ್ಟ. ಇಲ್ಲ ಇಲ್ಲ, ನಾನು ಈ ಕಡೆ ಫೋಕಸ್ ಮಾಡಬೇಕು ಇವ್ರನ್ನ. ಶಾಸ್ತ್ರ ಆಗಿರೋದೆಲ್ಲ ಆಯ್ತು. ಅವರು ಹಾಕ್ಸ್ಕೋಬೇಕು. ಅದೇ ಹಾಕ್ಸ್ಕೊಳ್ಳಿ ಎಲ್ಲರೂ. ಸಣ್ಣ ಹಾಕ್ಬೇಕು, ಲೂಸ್ 2-4 ಜಾಸ್ತಿ ಆಗುತ್ತೆ ಅಂತವ್ರು ಅದಕ್ಕೆ. ಅವನು ಚಿಂಟು ಇದ್ದಾನೆ. ಬೇರು ಮೇಲೆ ಅವ್ರು ನಿಮ್ಮ ಫ್ರೆಂಡ್ನು ಕರೀಬೇಕು. ಈಗ ಇವ್ರಿಬ್ರು ಮೈಂಡಲ್ಲಿ ಏನು ಓಡ್ತಾ ಇತ್ತು ಗೊತ್ತಾಕೊಳ್ಳು. ನನ್ನ ಮದ್ವೆಲಿ ಹಿಂಗೆ ಬಳೆ ಶಾಸ್ತ್ರ ಮಾಡ್ಕೊತಿದ್ದೆ ಅಲ್ವಾ, ನನ್ನ ಮದ್ವೆಲಿ ಹಿಂಗೆ ಅರ್ಶನ ಆಗ್ಲೇ 1 ವರ್ಷ ಆಯ್ತಲ್ಲಮ್ಮ ಅಂತಿರ್ತಾರೆ ಸಚಿನ್ ಅವರು. ವರ್ಷ ಆಗೋಯ್ತು. ಬಳೆ ಹಾಕೋರಿಗೆ ನಾನು ಹಾಕಿ ಅಂಕಲ್ ನೋಡಿ ಇಲ್ಲಿ ಇಷ್ಟೇ ಹೋಗೋದು. ಅದು ತುಂಬಾ ಹಿಂದೆ ಹೋಗುತ್ತೆ. ಬಳೆ ಹಾಕ್ಬಿಟ್ಟಿದೆ. ಕಟ್ಟಿ ತೆಗಿಯೋದಲ್ವಾ, ಬಳೆ ಮೇಲೆ ಕಟ್ಬಿಟ್ಟು ತೆಗಿಬೋದು. ಅವಳನ್ನೇ ಕೇಳಿ. ಒಂದೆರಡು ಫೋಟೋಸ್ ತೆಗಿಸ್ಕೊಂಬಂದು ಕೂತ್ಕೋಬೇಕು. ನೋಡಲ್ಲಿ ಅಕ್ಕ ಟಿಂಪಿ ರಮ್ಯಾ ಹಚ್ಚಿರಪ್ಪ ಹಚ್ಚಲೇ ಇಲ್ಲ, ಹಚ್ಚಿದ್ರು. ಇವಾಗ ಗಗನ ಅವ್ರು ಹಚ್ತಾರೆ ಚೆನ್ನಾಗಿ. ಚುಕ್ಕಿ ಸಾಕು ಹೋಗಿ ಈಗ. ಈ ಕಡೆ ಆಗಿರ್ತೀವಿ. ಮುಖ ಫುಲ್ ಅರ್ಶನ. ಜಾಲಿ ಜಾಲಿ. ಅಮ್ಮ ಅಕ್ಕ ತಗೊಳ್ಳೋದು ನೋಡು.
ಸಿಕ್ಕಿದೆ ಚಾನ್ಸ್ ಅಂತ ಕೋಪ ತೀರ್ಸ್ಕೊತವ್ರೆ. ನೀವು ಹಚ್ಚಿದ್ರಾ? ಇನ್ನೊಂದ್ಸಲ ಇಲ್ಲಿ ನೋಡಿ ಆಶೀರ್ವಾದ ಮಾಡಿ ಅಕ್ಕ. ಆಶೀರ್ವಾದ ಮಾಡಿ. ಏ ಮುಟ್ಟಿ ಇಡಿಸ್ತೀನಿ ಫಸ್ಟ್ ಕುಂಕುಮ ಅರ್ಶಿನ ಹಾಕ್ಬೇಕಾ? ನಾನು ಹಾಕಿದೆ. ಏನು ಹಚ್ಬೇಡಿ ಅರ್ಶನ ಹಾಕಿ. ಹಿಂಗ ಅರ್ಶಿನ ಹಚ್ಕೊಂಡು ಮೇಡಮ್ ಅದೆಲ್ಲ ಹೋಗ್ಬಿಟ್ಟು ಅದೆಲ್ಲ ಅವ್ರ ನಾವಿದ್ದೀವಿಲ್ಲ ಬೀಳ್ತೀನಿ. ಇನ್ನು ನೀರು ಅಷ್ಟೇ. ಇರಿ ಅಲ್ಲಿ ರೆಡಿ ಇಲ್ಲ ಅವರು. ರೆಡಿ 3, 2, 1 ಆಕ್ಷನ್. ಒಂದೇ ಸಲ ಅಕ್ಕ ಇನ್ನೊಂದ್ಸತಿ ಹಾಕು. ಇಲ್ಲಿ ಏನು ಸಾಹಸ ನಡೀತೈತೆ ನೋಡೋದು. ಲೇ ಇದೆಲ್ಲ ಹೆಂಗ್ ಗೊತ್ತಾ, ಹಿಂಗೆಲ್ಲ ನಡೀತಿದೆ ಅಂತ ಮಾಡು. ಹಿಂಗೆಲ್ಲ ಸರ್ಕಸ್ ಮಾಡ್ತಿದ್ದಾರೆ. ಒಂದೇ ಒಂದು ಶಾರ್ಟ್ಗೆ ಈ ರೇಂಜಿಗೆ ಚೇರೆಲ್ಲ ಹಾಕೊಂಡು ಓಕೆ. ನಾವು ಬರ್ತಾ ಇದೀವ ಹಂಗಾರೆ ಪೋಸ್ಟ್ ಕೊಡ್ತಿದ್ವಿ ತಾನೇ. ಕರೆಕ್ಟಾಗಿ ಬಂದಿಲ್ಲ, ಅವ್ನು ಪೋಸ್ಟ್ ಕೊಟ್ಬಿಡೋಣ. ತಗೊಳ್ಳಿ ರೆಡಿ ಪೋಸ್ ಅನ್ಬೇಕು ನೀವು. ರೆಡಿ ಓ ಇರಕ್ಕ ಹಂಗೆ ನಾನು ಬರ್ತೀನಿ. ಬರ್ತೀನಿ ನಾನು ನೀವು. ನೀರು ನಾನು ಎಲ್ಲ ನೀರಿಲ್ಲೇ ನಾನು ಫುಲ್ ಹಾಕ್ತೀವಿ. ಹಂಗಲ್ಲ ಅವ್ರು ಕಾಡೋದಿಲ್ಲ ಪಾಪ. ಅವ್ರು ಇಟ್ಕೊಳ್ಳಿ, ನೀವು ಹಾಕಿ ನೀರ್ನ. ಇಬ್ರು ಹಾಕನಾ? ಬಾದೇವಿಕ ಏನೋ ಸಿಗ್ತೈತೆ ಕಣ ನೀರು. ರೆಡಿ ಪೋಸ್. ಓಕೆ ಬನ್ನಿ ನೀವೊಬ್ರು. ಸಿಂಗಲ್ ತೆಗ್ದಿದ್ದಾರೆ ಅಂತ ಬಿಟ್ಟು ಹಾಗೆ ಜಸ್ಟ್ ಸಿಂಪಲ್ ಆಗಿ ವಿಡಿಯೋ ಮಾಡ್ಬೋದು. ನಮ್ಮ ಮೈಲೂ ನೆನ್ಸ್ಕೊಳ್ಳಿ ಜೋರಾಗಿ. ಪೂಜೆ ಮಾಡು ಭವ್ಯ. ಈ ಕಡೆ ಅದು ಶಾಸ್ತ್ರ. ಇದಕ್ ಮಾಡು, ಒಳ್ಕಲ್ಲಿಗೆ ಮಾಡು, ಹಾಗೆ ಅಕ್ಕಿಗೂ ಮಾಡ್ಬಿಡು. ನಾನೇನು ಇದ್ರೊಳಗೇನೋ ಹಾಕ್ಬಿಟ್ಟು ಹಳದಿ ಇವೆಂಟಿಗೆ ಬಂದವ್ರಿಗೆಲ್ಲ ಮನೇಲೇ ಅಡುಗೆ ಮಾಡಿದರು ಅಮ್ಮ. ಸೊ ಬಾತು, ಬಜ್ಜಿ, ಚಟ್ನಿ, ಕೇಸರಿ ಬಾತ್, ಸೌತೆಕಾಯಿ ಇಷ್ಟೆಲ್ಲ ವೆರೈಟಿ ಮಾಡಿದರು. ನಡ್ರಿ ಸಾಕು. ಯಾವಾಗ ಮಧ್ಯಾಹ್ನ ದಕ್ಷಿಣ ಹಾಕ್ಬೇಕು. ಹ್ಞೂ ಹಾಕೊಂಡ್ರೆ ಹಾಕ್ತಾಳೆ ಅವಳು. ಇವಾಗ ಬಂತಲ್ಲ 500 ರೂಪಾಯಿ ಅದನ್ನ ಹಾಕ್ತೀನಿ. ಯಾಕಂದ್ರೆ ನೆನ್ನೆ ಪ್ರೇಮ ಆಂಟಿ ಹೇಳಿದ್ರು ಅವ್ರಿಗೂ ಒಳ್ಳೇದಲ್ಲ ನಿಮ್ಗೂ ಒಳ್ಳೇದಲ್ಲ ಅಂದ್ಬಿಟ್ಟು 10 ರೂಪಾಯಿ ಹಾಕಿಸ್ಕೊಂಡ್ರು ಪಾಪ. ಹೌದಾ? ನಾನು ಇನ್ನೂ ಕೊಡೋಣ ಅಂದ್ಕೊಂಡೆ. ನೀನು ಸುಮ್ಮನೆ ಇರ್ತಿದ್ದೆ ಅಮ್ಮ. ಕೊಡು. ಕೊಟ್ಟೆ ತಡಿ. ಎಷ್ಟು ಬೇಕು? ಎಷ್ಟಾದ್ರೂ ಕೊಡು. ತಗೋ. ಗಗನ ಸಚಿನ್ ಅಂತ ಐತೆ. ಅವು ಮಜಾ ಮಾಡು. ಮಮ್ಮಿಗೆ 250, ನನಗೆ 250. ಒಳ್ಳೇದಾಗಲಿ. ಇಷ್ಟೊತ್ತು ನೋಡಿದ್ದು ಹುಡುಗಿ ಮನೆ ಶಾಸ್ತ್ರಗಳು, ಇವಾಗ ಹುಡುಗನ ಮನೆ ಶಾಸ್ತ್ರಗಳು.
ನೋಡಿದ್ರಲ್ಲ ಇಷ್ಟು ಮದುವೆಗೂ ಮುಂಚೆ ಏನೆಲ್ಲ ಶಾಸ್ತ್ರ ಮಾಡಿದ್ವಿ ಅನ್ನೋದು. ನೆಕ್ಸ್ಟು ಮದುವೆ ವಿಡಿಯೋ ಹಾಕ್ತೀನಿ, ಅದನ್ನು ಹೀಗೆ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಷನ್ ಬರಬೇಕು ಅಂತಂದರೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ಒನ್.